ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಟಿಪ್ ನಂಬರ್ 1, ನಾವು ಅಗರಬತ್ತಿಯನ್ನು ಅಂಟಿಸುವಾಗ ನಾವು ಸ್ಟ್ಯಾಂಡ್ ಇಲ್ಲ ಅನ್ನೋಂಥ ಟೈಮಲ್ಲಿ ಈ ರೀತಿ ಟ್ರೈ ಮಾಡಿ. ಮನೆಯಲ್ಲಿ ಈ ರೀತಿ ಬಟ್ಟೆಗೆ ಹಾಕುವಂಥ ಕ್ಲಿಪ್ಸ್ ಇರುತ್ತಲ್ಲ, ಆ ಕ್ಲಿಪ್ಸನ್ನು ನಾವು ಸ್ಟ್ಯಾಂಡ್ ರೀತಿ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ 2 ಕ್ಲಿಪ್ಪನ್ನು ತಗೊಂಡಿದ್ದೀನಿ. ಈ ರೀತಿ ನಾನು ವಿಡಿಯೋದಲ್ಲಿ ತೋರಿಸುವ ರೀತಿ ನೀವು ಕ್ಲಿಪ್ಸನ್ನು ಇಟ್ಟು ಮತ್ತು ಅದರ ಮಧ್ಯದಲ್ಲಿ ನಾವು ಅಗರಬತ್ತಿಯನ್ನು ಇಡೋದ್ರಿಂದ ನಮಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಥರ ಉಪಯೋಗ ಬರುತ್ತೆ. ನಮಗೆ ಬೇರೆ ಸ್ಟ್ಯಾಂಡನ್ನು ನಮಗೆ ಬೇಕಾಗೋದಿಲ್ಲ. ಈ ರೀತಿ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋದಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಮಾಡುವಂಥ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಟಿಪ್ ನಂಬರ್ 2, ಮನೆಯಲ್ಲಿ ಈ ರೀತಿ ಕ್ಲಿಪ್ಸ್ ಇದೆ, ಆ ಕ್ಲಿಪ್ಸನ್ನು ಹಾಕೊಳ್ಳೋಕ್ಕೆ ಏನೂ ಇಲ್ಲ ಅಂದಾಗ ಈ ರೀತಿ ಟ್ರೈ ಮಾಡಿ. ವೇಸ್ಟ್ ಆಗಿರುವಂಥ ಈ ರೀತಿ ಕುಕ್ಕರ್ ಬೆಲ್ಟ್ ಇರುತ್ತಲ್ಲ, ಆ ಬೆಲ್ಟ್ ವೇಸ್ಟ್ ಅಂತ ನಾವು ಬಿಸಾಕ್ತಾ ಇರ್ತೀವಿ. ಅದನ್ನು ಕೂಡ ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ನೋಡಿ. ಈ ರೀತಿ ಆ ಬೆಲ್ಟ್ಗೆ ನಾವು ಕ್ಲಿಪ್ಸನ್ನು ಹಾಕೊಂಡ್ಬಿಟ್ಟು ನಮಗೆ ಎಲ್ಲಿ ಅನುಕೂಲ ಇರುತ್ತೋ ಅಲ್ಲಿ ನಾವು ಈ ರೀತಿ ಒಂದು ಹತ್ರ ಹ್ಯಾಂಗ್ ಮಾಡ್ಕೋಬೇಕು. ಇದನ್ನು ನಾವು ಹ್ಯಾಂಗ್ ಮಾಡ್ಕೊತೀವಲ್ಲ, ಅದನ್ನು ನಮಗೆ ಬೇಗ ಆ ಕ್ಲಿಪ್ಸನ್ನು ಉಡ್ಕೊಂಡಿರ ಟೈಮ್ ವೇಸ್ಟ್ ಆಗ್ದಿರ ಈ ರೀತಿ ನಮಗೆ ಬೇಗ ಸಿಗುತ್ತೆ. ನಮಗೆ ಬೆಲ್ಟ್ ಕೂಡ ವೇಸ್ಟ್ ಅಂತ ಬೇಕೇನಿಲ್ಲ. ಈ ರೀತಿ ಕೂಡ ನಮಗೆ ಉಪಯೋಗ ಬರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಟಿಪ್ ನಂಬರ್ 3, ನಮ್ಮ ಸಿಸರನ್ನು ಉಪಯೋಗಿಸ್ತಾ ಇರ್ತೀವಿ. ಸಿಸರ್ ಶಾರ್ಪ್ನೆಸ್ಸನ್ನು ಹೋದಾಗ ನಾವು ಹೊಸ ಸಿಸರನ್ನು ತಗೊತಾ ಇರ್ತೀವಿ. ನಮಗೆ ಹೊಸ ಸಿಸರನ್ನು ಬೇಕಿಲ್ಲ. ಹಳೆ ಸಿಸರನ್ನೇ ನಾವು ಯಾವ ರೀತಿ ಉಪಯೋಗಿಸ್ಕೋಬೋದು ಅಂತ ತೋರಿಸ್ತೀನಿ ನೋಡಿ. ನಾವು ಈ ರೀತಿ ಗಾಜಿನ ಬಳೆಯನ್ನು ಹಾಕೊಂಡಿರ್ತೀವಲ್ಲ, ಆ ಗಾಜಿನ ಬಳೆಗೆ ಈ ರೀತಿ ಕಟ್ ಮಾಡ್ತಾ ನಾವು ಈ ರೀತಿ ಮಾಡೋದ್ರಿಂದ ಒಂದು 10 ಟೈಮ್ಸ್ ನಾವು ಈ ರೀತಿ ಮಾಡೋದ್ರಿಂದ ನಮಗೆ ಆ ಸಿಸರ್ ಅನ್ನೋದು ಶಾರ್ಪ್ನೆಸ್ ಅನ್ನೋದು ಬರುತ್ತೆ. ನಾವು ಹಳೆ ಸಿಸರನ್ನು ಈ ರೀತಿ ಕೂಡ ಉಪಯೋಗಿಸ್ಕೋಬೋದು. ಈ ರೀತಿ ಟ್ರೈ ಮಾಡಿ. ಮತ್ತು ನಾವು ಹೊಸ ಸಿಸರನ್ನು ಪರ್ಚೇಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಟಿಪ್ಸಲ್ಲಿ ಒಂದಾದರೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯೂಸ್ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಟಿಪ್ ನಂಬರ್ 4, ನಾವು ಈ ರೀತಿ ಮೆಂತ್ಯ ಕಾಳನ್ನು ಉಪಯೋಗಿಸ್ತಾ ಇರ್ತೀವಲ್ಲ ಮನೆಯಲ್ಲಿ, ಇದರಿಂದ ಕೂಡ ತುಂಬಾ ಉಪಯೋಗ ಇದೆ. ಅದೇನೆಂದರೆ ಮೆಂತ್ಯ ಕಾಳನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿ, ಚೆನ್ನಾಗಿ ಕುದಿದ ನಂತರ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದರಲ್ಲಿ ಒಂದು ಶಾಂಪೂವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಈ ರೀತಿ ತಲೆಗೆ ಅಪ್ಲೈ ಮಾಡಿಕೊಂಡು ನಾವು ಸ್ನಾನ ಮಾಡೋದ್ರಿಂದ ನಮಗೆ ಡ್ಯಾಂಡ್ರಫ್ ಅನ್ನೋದು ಕ್ಲೀನಾಗಿ ಹೋಗುತ್ತೆ ಮತ್ತು ನಮಗೆ ಹೇರ್ ಫಾಲ್ ಅನ್ನೋದು ಕೂಡ ಹೋಗೋದಿಲ್ಲ. ಈ ರೀತಿ ಕೂಡ ನೀವು ಉಪಯೋಗಿಸ್ಕೋಬೋದು. ಮೆಂತ್ಯ ಕಾಳಿನಿಂದ ನಮಗೆ ತುಂಬಾ ಉಪಯೋಗ ಆಗಿದೆ ಮತ್ತು ಏರ್ ಗ್ರೋತ್ ಆಗೋಕ್ಕೆ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಟಿಪ್ ನಂಬರ್ 5, ನಾವು ನೈಲ್ ಪಾಲಿಶನ್ನು ಹಾಕ್ಕೊತಾ ಇರ್ತೀವಿ. ಈ ರೀತಿ ಹಾಕೊಳ್ಳೋ ಅಂಥ ಟೈಮಲ್ಲಿ ನಮ್ಮ ಹ್ಯಾಂಡ್ಸ್ ಈ ರೀತಿ ಒಬ್ಬೊಬ್ರಿಗೆ ಹ್ಯಾಂಡ್ಸು ಶಿವರಿಂಗ್ ಬರೋದು, ಈ ರೀತಿ ಶೇಕ್ ಮಾಡೋದು, ಈ ರೀತಿ ಮಾಡ್ತಾ ಇರ್ತಾರೆ. ಆ ರೀತಿ ಬಂದಾಗ ನಾವು ಕೈಗೆಲ್ಲ ಅಂಟ್ಸ್ಕೊಂಡ್ಬಿಡ್ತೀವಿ. ಆ ರೀತಿ ಅಂಟ್ಸ್ಕೊಳ್ದಿರ ನಾವು ಬೆರಳಿಗೆ ಮಾತ್ರ, ಉಗುರಿಗೆ ಮಾತ್ರ ನಾವು ಅಂಟ್ಸ್ಕೋಬೇಕಂದ್ರೆ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ. ಈ ರೀತಿ ಒಂದು ಬೆರಳಿಗೆ ಕ್ಲಿಪ್ಪನ್ನು ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಮತ್ತು ನಾವು ನೈಲ್ಸ್ಗೆ ಕ್ಲೀನಾಗಿ ನೈಲ್ ಪಾಲಿಶನ್ನು ಅಪ್ಲೈ ಮಾಡ್ಕೋಬೋದು. ಈ ರೀತಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ, ಈ ರೀತಿ ಕ್ಲಿಪ್ಪನ್ನು ಹಾಕ್ಕೊಂಡಿದ್ದೀನಿ ಬೆರಳಿಗೆ ಮತ್ತು ಈ ರೀತಿ ನಾನು ನೈಲ್ಸ್ಗೆ ಈ ರೀತಿ ಕ್ಲೀನಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಕ್ಲಿಪ್ಪನ್ನು ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ. ಒಂಚೂರು ಕೂಡ ಔಟ್ಸೈಡ್ ನನಗೆಲ್ಲಿ ಅಂಟ್ಕೊಳ್ಳಿಲ್ಲ. ಈ ರೀತಿ ನೀವು ಕೂಡ ಈಸಿಯಾಗಿ ನಾವು ಅಪ್ಲೈ ಮಾಡ್ಕೋಬೋದು. ನೋಡಿ ಇಲ್ಲಿ ಫಸ್ಟ್ ಹಾಕ್ಕೊಂಡಿದ್ದೀನಿ, ಕೈಗೆ ಔಟ್ಸೈಡ್ ಎಲ್ಲ ಮೆತ್ಕೊಂಡಿದೆ. ಈಗ ಕ್ಲಿಪ್ ಹಾಕ್ಕೊಂಡು ನಾನು ನೈಲ್ಸ್ಗೆ ಹಾಕ್ಕೊಂಡಿರೋದ್ರಿಂದ ನನಗೆ ಔಟ್ಸೈಡ್ ಎಲ್ಲೂ ನನಗೆ ನೈಲ್ ಪಾಲಿಶ್ ಅನ್ನೋದು ಅಂಟ್ಕೊಳ್ಳಿಲ್ಲ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ನೋಡಿ. ನೈಲ್ ಪಾಲಿಶನ್ನು ನಾವು ಈಸಿಯಾಗಿ ಹಾಕ್ಕೋಬೋದು. ನಿಮಗೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್, ಸಬ್ಸ್ಕ್ರೈಬನ್ನು ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.